ಪ್ರಿಯಕರನ ಜೊತೆಯಲ್ಲಿ ಪತ್ನಿ ಪರಾರಿಯಾಗಿದ್ದಾಳೆ ಅಂತ ಹೇಳಿ ನೊಂದಂತಹ ಪತಿ ತಾನು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ತಾನು ಸಾಯುವ ಮೊದಲು ಇಬ್ಬರು ಮಕ್ಕಳನ್ನು ಕೊಂದು ನಂತರ ತಾನು ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಆತ ಶರಣಾಗಿರುವಂಥದ್ದು. ಪತ್ನಿ ಬೇರೊಬ್ಬನ ಜೊತೆಯಲ್ಲಿ ಹೋಗಿದ್ದಕ್ಕೆ ಮಕ್ಕಳನ್ನು ಕೊಂದು ತಾನು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ದಿಂಬಿನಿಂದ ಇಬ್ಬರೂ ಮಕ್ಕಳನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಿರುವಂಥದ್ದು. ಅದಾದ ಮೇಲೆ ತಾನು ನೇಣು ಬಿಗಿದುಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾನೆ. 40 ವರ್ಷದ ಶಿವಣ್ಣ, ಹಾಗೆ 10 ವರ್ಷದ ಜೀವನ್ ಮತ್ತು 5 ವರ್ಷದ ಪ್ರಾಣೇಶ್ ಮೃತರು ಅನ್ನೋ ಮಾಹಿತಿ ತಿಳಿದು ಬಂದಿದೆ. ಈ ಘಟನೆ ನಡೆದಿರುವಂಥದ್ದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಅಲ್ಕೆರೆ ಗ್ರಾಮದಲ್ಲಿ. ಈ ಹೃದಯ ವಿದ್ರಾವಕ ಘಟನೆ ನಡೆದಿರುವಂಥದ್ದು ಕುಣಿಗಲ್ನ ಉತ್ರಿದುರ್ಗ ಹೋಬಳಿಯ ಅಲ್ಕೆರೆ ಗ್ರಾಮ ಇದು. ಅಲ್ಲಿ ಶಿವಣ್ಣ ಎನ್ನುವವರು ತಮ್ಮ ಮಕ್ಕಳನ್ನು ಕೊಂದು ತಾವು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಾರಣ ಆತನ ಪತ್ನಿ ಬೇರೆ ವ್ಯಕ್ತಿಯ ಜೊತೆಯಲ್ಲಿ ಓಡಿ ಹೋಗಿದ್ದಾರೆ ಅನ್ನೋದು. ಅಲ್ಕೆರೆ ದೇವಾಲಯದಲ್ಲಿ ಮೃತ ಶಿವಣ್ಣ ಏನಿದ್ದಾರೆ ಅವರು ಅರ್ಚಕರಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಪತ್ನಿ ಬೇರೆಯವನ ಜೊತೆ ಪರಾರಿಯಾಗಿದ್ದಕ್ಕೆ ಮನನೊಂದು ಮರ್ಯಾದೆಗೆ ಅಂಜಿ ಆತ ಸೂಸೈಡನ್ನು ಮಾಡಿಕೊಂಡಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಘಟನಾ ಸ್ಥಳಕ್ಕೆ ಕುಣಿಗಲ್ ಠಾಣೆ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಮೃತ ಶಿವಣ್ಣ ಅವರ ಮಕ್ಕಳ ಜೊತೆ ಇರುವಂಥದ್ದು. ಹಾಗೆ ಶಿವಣ್ಣನ ಜೊತೆಯಲ್ಲಿ ಆತನ ಪತ್ನಿ ಇರುವಂತಹ 2 ಫೋಟೋಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಪುಟ್ಟ ಮಕ್ಕಳು, 10 ವರ್ಷದ ಒಬ್ಬ ಮಗ, ಹಾಗೆ 7 ವರ್ಷದ ಮತ್ತೊಬ್ಬ ಮಗ, 5 ವರ್ಷದ ಮತ್ತೊಬ್ಬ ಮಗ. ಇಬ್ಬರು ಮಕ್ಕಳನ್ನು ದಿಂಬಿನಿಂದ ಉಸಿರುಗಟ್ಟಿಸಿ ಮೊದಲಿಗೆ ಕೊಲೆ ಮಾಡಿದ್ದಾರೆ ಶಿವಣ್ಣ. ಅದಾದ ನಂತರ ತಾವು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈತ ಅದೇ ಗ್ರಾಮದಲ್ಲಿ, ಅಂದರೆ ಅಲ್ಕೆರೆ ಗ್ರಾಮದಲ್ಲಿ ಅರ್ಚಕನಾಗಿ ಈ ಕೆಲಸವನ್ನು ಮಾಡ್ತಾಯಿದ್ರು ಈ ಶಿವಣ್ಣ. ಆದರೆ ಶಿವಣ್ಣನವರನ್ನು ಬಿಟ್ಟು ಅವರ ಪತ್ನಿ ಬೇರೆ ವ್ಯಕ್ತಿಯ ಜೊತೆಯಲ್ಲಿ ಪರಾರಿಯಾಗಿದ್ದಾರೆ, ಓಡಿ ಹೋಗಿದ್ದಾರೆ. ಇದರಿಂದ ಮನನೊಂದಂತಹ ಶಿವಣ್ಣ ತಮ್ಮ ಮಕ್ಕಳನ್ನು ಕೊಂದು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಘಟನೆಯ ಸಂಬಂಧ ಕುಣಿಗಲ್ ಠಾಣೆಯ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದು ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮೃತ ಶಿವಣ್ಣನಿಗೆ 40 ವರ್ಷ. ಅವರ ಇಬ್ಬರು ಮಕ್ಕಳು, ದೊಡ್ಡ ಮಗನ ಹೆಸರು ಜೀವನ್, ಅವನಿಗೆ 10 ವರ್ಷ, ಎರಡನೇ ಮಗ ಪ್ರಾಣೇಶ್ 5 ವರ್ಷ ಇವನಿಗೆ. ಆ ಇಬ್ಬರು ಮಕ್ಕಳನ್ನು ಕೊಲೆ ಮಾಡಿ ತಾವು ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಮೃತ ಶಿವಣ್ಣ.